ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ನಾನಿವಾಗಿದ್ದೀನಿ ಚಿಲ್ಲಾಪುರದಲ್ಲಿ, ಅಲ್ಗೂರಿನ ಚಿಲ್ಲಾಪುರದಲ್ಲಿ. ಸ್ನೇಹಿತರೆ, ನೀವೆಲ್ಲ ಕತೆಗಳಲ್ಲಿ ಕೇಳಿರ್ತೀರಲ್ಲ, ಸಿದ್ದಯ್ಯ ಸ್ವಾಮಿ ಬನ್ನಿ ಗಣನಿ ಇಲ್ಲಿ ಅಂತ. ಆ ಹಾಡಿನ ಮೂಲ ಪುರುಷ ಯಾರಿದ್ದಾರೆ, ಸಿದ್ದಪ್ಪಾಜಿ ಅವರು ಪವಾಡಗಳನ್ನ ಮಾಡಿದಂಥ ಜಾಗ ಚಿಲ್ಲಾಪುರ. ಸ್ನೇಹಿತರೆ, ಅಲ್ಗೂರಿನ ಆಸುಪಾಸಲ್ಲಿ ಯಾರಿದ್ದೀರಾ ಅಥವಾ ಚಿಲ್ಲಾಪುರದ ಗ್ರಾಮಸ್ಥರು ಯಾರಿದ್ದೀರಾ, ಅವ್ರು ದಯವಿಟ್ಟು ನಿಮ್ಮ ಊರಿನ ವಿಶೇಷತೆಯನ್ನು ತಿಳಿಸಿ. ಸಿದ್ದಪ್ಪಾಜಿ ಭಕ್ತರು ಯಾರಿದ್ದೀರಾ, ಸಿದ್ದಪ್ಪಾಜಿ ಪವಾಡಗಳನ್ನು ತಿಳಿದವ್ರು ಯಾರಿದ್ದೀರಾ, ಅವರು ದಯವಿಟ್ಟು ಕಮೆಂಟ್ ಹಾಕಿ, ಗೊತ್ತಾಗಲಿ ನಮಗೂ ಏನಿದೆ ಏನು ಅಂತ. ಸ್ನೇಹಿತರೆ, ಇನ್ನೊಂದು ಕುತೂಹಲವಾದ ವಿಚಾರ ಅಂದರೆ, ಈ ಗ್ರಾಮದ ಭೂಮಿಯನ್ನು ಅಗೆಯುವಾಗ ಇಲ್ಲಿ ಕಪ್ಪು ಕಲ್ಲುಗಳು ಈಗಲೂ ಸಿಗುತ್ತಂತೆ. ಈ ಕಪ್ಪು ಕಲ್ಲು ಏನಕ್ಕೆ ಸಿಗುತ್ತೆ ಅಂದರೆ, ಇಲ್ಲಿ 770 ಕುಲುಮೆಗಳಿದ್ವಂತೆ ಆ ಹಿಂದೆ ಸಿದ್ದಪ್ಪಾಜಿಯವರ ಇದ್ದಿದ್ದ ಕಾಲದಲ್ಲಿ. ಮತ್ತು ಇಲ್ಲಿ ಕಬ್ಬಣಗಳನ್ನ ಮತ್ತು ಏನದು ಆರೆ ಗುದ್ಲಿ ಪಿಕಾಸಿ ಆ ರೀತಿಯ ಕಬ್ಬಣಗಳ ವಸ್ತುಗಳನ್ನ ಮಾಡ್ತಿದ್ರಂತೆ ಹಿಂದಿನ ಕಾಲದಲ್ಲಿ. ಈ ರೀತಿ ಅನೇಕ ಕಥೆಗಳಿವೆ ಸ್ನೇಹಿತರೆ ಈ ಗ್ರಾಮದಲ್ಲಿ. ಆದಷ್ಟು ಕಲೆ ಹಾಕಲಿಕ್ಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಎಲ್ಲವನ್ನ ನಿಮ್ಗೆ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ. ತುಂಬ ಸಮಯ ಬೇಕು ಸ್ನೇಹಿತರೆ. ಯಾರಿಗೆಲ್ಲ ಸಿದ್ದಪ್ಪಾಜಿಯ ಪವಾಡಗಳು ಗೊತ್ತು ತಿಳಿದಿದೆ, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಎಲ್ಲರಿಗೂ ತಿಳಿಯಲಿ. ಜೈ ಕರ್ನಾಟಕ ಮಾತೆ, ಸಿದ್ದಪ್ಪಾಜಿ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.